ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಗೌರಿ ಗಣೇಶ ಹಬ್ಬನ ಚೆನ್ನಾಗಿ ಆಚರಣೆ ಮಾಡಿರಿ. ನಾನು ಅಷ್ಟೇ ನನ್ನ ತವ್ರ ಮನೆಯಲ್ಲಿ ಗೌರಿ ಗಣೇಶ ಹಬ್ಬನ ಚೆನ್ನಾಗಿ ಆಚರಣೆ ಮಾಡ್ತಾಯಿದ್ದೀನಿ. ನನ್ನ ತಮ್ಮ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಬ್ಬ ಅಂದ್ರೇ ಒಂಥರ ಸಂಭ್ರಮ ಸಡಗರದಿಂದ ತುಂಬಿ ತುಳುಕುತ್ತಲ್ವ ನಮ್ಮ ಮನಸ್ಸು, ನಮ್ಮ ಮನಸ್ಥಿತಿ ಇಷ್ಟು ಚೆನ್ನಾಗಿರುತ್ತೆ. ಆ ಹೂವು, ಬಾಳೆ ಎಲೆ, ತೋಟ, ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಭಾಳ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ತಂದಿರೋ ಐಟಮ್ ಎಲ್ಲ ಒಳಗಡೆ ಇಡ್ತಾ ಇದ್ದೀವಿ. ಅಮ್ಮ ಮಾಡಿದ್ರಲ್ಲ ಅಡುಗೆ, ಅದನ್ನೆಲ್ಲ ತಗೊಂಬಂದು ಒಬ್ಬೊಬ್ಬರೇ ಇಡ್ತಾ ಇದ್ದಾರೆ. ನನ್ನ ತಮ್ಮ ತಗೊಂಬರ್ತಿದ್ದಾರೆ. ಎಲ್ಲರೂ ಹೋಗಿ ಒಂದೊಂದೇ ತಗೊಂಬರ್ತಾಯಿದ್ರು. ಹೀಗೆ ಒಳಗಡೆ ಹೋಗ್ತಾ ಇದ್ದೀನಿ. ಇವಾಗ ಮಳೆಗಾಲ ಭಾಳ ಇದೆಯಲ್ಲ, ಮಳೆ ಬರ್ತಿದೆ, ಹಾಗಾಗಿ ಡ್ರಿಪ್ಪೆಲ್ಲ ಸುತ್ತಿ ಇಟ್ಟಿದ್ದಾರೆ. ಮಳೆ ಜಾಸ್ತಿ ಆದಾಗ ಯಾರೂ ನೀರು ಬಿಡಲ್ಲ, ಅದಕ್ಕೆ ಸಿಪೇಜ್ ಜಾಸ್ತಿ ಆಗಿಬಿಡುತ್ತೆ ಅಂತ. ಈ ಥರ ಇದೆ ನಮ್ಮ ತೋಟ. ನನ್ನ ಮಗಳು ಹುಟ್ಟಿದಾಗ ಹಾಕಿರೋ ತೋಟ ಇದು. ಎಷ್ಟು ಉದ್ದ ಇದೆಯೋ ನನ್ನ ಮಗಳು ಅಷ್ಟೇ ಉದ್ದ ಬೆಳೆದ್ಬಿಟ್ಲು. ನೋಡಿ ಫ್ರೆಂಡ್ಸ್, ನನ್ನ ಸಣ್ಣ ಮಗಳು ಬರ್ತಾ ಇದ್ದಾಳೆ, ಕೃಷಿ. ನೋಡಿ ನನ್ನ ತಮ್ಮ ಬರ್ತಾ ಇದ್ದಾರೆ, ನನ್ನ ಎರಡನೇ ತಮ್ಮ ಇವರು. ಅಮ್ಮ ಎಲ್ಲ ಒಳಗಡೆ ಹೋಗಿ ಎಲ್ಲ ಸಾರಿಸಿ ಕ್ಲೀನಾಗಿ ರೆಡಿ ಮಾಡ್ತಾಯಿದ್ರು. ಅಪ್ಪಾಜಿ ಎಲ್ಲ ಚಪ್ಪರ ಎಲ್ಲ ಹಾಕಿ ಎಲ್ಲ ಬಾಳೆ ಎಲೆ ಎಲ್ಲ ಕಟ್ಟಿ ಹೂವಿನ ಮೇಲೆ ಎಲ್ಲ ಹಾಕಿದ್ರು. ಅಮ್ಮ ಸಗಣಿ ಎಲ್ಲ ಸುತ್ತ ಕ್ಲೀನಾಗಿ ಸಾರಿಸಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ನೋಡಿರಿ, ಬಾಳೆ ಎಲೆ ಎಷ್ಟು ಚೆನ್ನಾಗಿದೆ, ಎಷ್ಟು ಗ್ರೀನ್ ಕಲರ್, ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ ಫ್ರೆಂಡ್ಸ್, ಕಂಕಣ ಎಲ್ಲ ರೆಡಿ ಮಾಡ್ತಿದ್ದೆ. ಸ್ಯಾರಿ ರೆಡಿ ಮಾಡಿದೆ. ಸ್ವಲ್ಪ ನೆರಿಗೆ ಎಲ್ಲ ಹಾಕ್ತಾಯಿದ್ದೀನಿ. ಎಲ್ಲ ನೆರಿಗೆ ಹಾಕು ಅಂತಂದ್ರು ಅಮ್ಮರು, ಅದಕ್ಕೆ ನೆರಿಗೆ ಎಲ್ಲ ಹಾಕ್ತಾಯಿದ್ದೀನಿ. ಎಲ್ಲ ಕ್ಲೀನಾಗಿ ಜೋಡಿಸಿ ನೆರಿಗೆ ಎಲ್ಲ ಹಾಕಿ ಮರದ ಮೇಲೆ ಹಾಕ್ಬೇಕು ಅದನ್ನು. ಆವಾಗಲೇ ಅದಕ್ಕೆ ಅರ್ಪಣೆ ಮಾಡಬೇಕು. ಅದಕ್ಕೋಸ್ಕರ ಆ ಥರ ರೆಡಿ ಮಾಡ್ತಾಯಿದ್ವಿ. ಅಪ್ಪಾಜಿ ಬಂದು ಎಲ್ಲ ಕಟ್ಟಿ ಕ್ಲೀನಾಗಿ ಇಬ್ಬರು ಕಟ್ತಾಯಿದ್ರು. ನಾನು ಇಟ್ಕೊಂಡಿದ್ದೆ, ಅಪ್ಪಾಜಿ ಕಟ್ತಾಯಿದ್ರು. ನೋಡಿ ಕಟ್ತಾ ಇದ್ದಾರೆ ಅಪ್ಪಾಜಿ, ಗಂಟು ಹಾಕಿ. ಅಮ್ಮ ಎಲ್ಲ ಹೂವೆಲ್ಲ ಮುಡಿಸಿ ಕ್ಲೀನಾಗಿ ರೆಡಿ ಮಾಡ್ತಾಯಿದ್ರು. ನಾನು ಕಂಕಣ ಎಲ್ಲ ಅಮ್ಮನ ಕಟ್ಟಿದೆ. ಎಲ್ಲರಿಗೂ ಅಷ್ಟೇ ಒಬ್ಬೊಬ್ಬರಿಗೆ ಕಟ್ಕೊಂಬಂದೆ. ಎಲ್ರಿಗೂ ಕಂಕಣ ಕಟ್ಟಿ ಎಲ್ಲ ರೆಡಿ ಮಾಡಿದೆ. ನೋಡಿ ಫ್ರೆಂಡ್ಸ್, ಹೇಗಿದೆ ನಮ್ಮ ಪೂಜೆ? ಸಿಂಪಲ್ ಪೂಜೆ, ಚೆನ್ನಾಗಾಯಿತು. ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳ್ಳೋಣ ಅಂತಂದು ಮಾಡ್ತಾಯಿದ್ದೀನಿ. ನಾನು ಇಲ್ದಲೇ ನಮ್ಮಮ್ಮ ಮಾಡಲ್ಲ ಗೌರಿ ಗಣೇಶ ಹಬ್ಬನ. ಪ್ರತಿ ವರ್ಷವೂ ನಾನು ಬರಬೇಕು, ಚೆನ್ನಾಗಿ ಮಾಡಬೇಕು. ಯಾವ ವರ್ಷವೂ ತಪ್ಪಿಸೋದಿಲ್ಲ. ನಾನು ಇರೋವರೆಗೂ ಚೆನ್ನಾಗಿ ಮಾಡ್ತೀನಿ. ನನ್ನ ತಮ್ಮರಿಗೆ ಒಳ್ಳೇದಾದರೆ ಸಾಕಲ್ವ. ನನ್ನಿಬ್ಬರು ತಮ್ಮರು, ಮುದ್ದು ತಮ್ಮಂದರಿಗೆ ಆ ದೇವರು ಒಳ್ಳೇದು ಮಾಡಲಿ, ಅವರಿಗೆ ಒಳ್ಳೇದಾಗಲಿ. ಅವರಿಗೆ ಇನ್ನೂ ಎಲ್ಲ ಸುಖವಾಗಿ ಸಂತೋಷವಾಗಿ ಎಲ್ಲ ಸೌಕರ್ಯ ಅವರಿಗೆ ಬರಲಿ. ದೇವರು ಒಳ್ಳೇದು ಮಾಡಲಪ್ಪ. ಎಲ್ಲ ಪೂಜೆ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಹೀಗೆ ಎಲ್ಲ ಪೂಜೆ ಮಾಡ್ತಾಯಿದ್ದೀನಿ. ನಾನು ಎಲ್ಲ ಒಬ್ಬೊಬ್ಬರು ಫಸ್ಟ್ ನನಗೆ ಕೊಡ್ತಮ್ಮ ನೀನು ಮಾಡು ಅಂತ ನಾನು ಮಾಡ್ತಾಯಿದ್ದೀನಿ. ಹಾಲು ತುಪ್ಪ ಬಿಡ್ತಾಯಿದ್ದೀನಿ. ನೋಡಿ ಈ ಥರ ಎಲ್ಲ ಗಣೇಶಿಗೆ ಅದಕ್ಕೆಲ್ಲ ಬಿಟ್ಟೆ. ಆಮೇಲೆ ಶಿಲೆಗೆ ಬಿಟ್ಟೆ, 3 ಹತ್ರನೂ ಬಿಟ್ಟೆ, ಎಲ್ಲ ಬಿಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ ಹೇಗಿದೆ ನಮ್ಮದು ಗೌರಿ ಗಣೇಶ ಹಬ್ಬ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಹೀಗಿದೆ ನಮ್ಮದು ತೋಟದ ಪೂಜೆ. ಚೆನ್ನಾಗಿದೆಯಾ ಅಂತಂದು ಹೇಳಿ. ನೋಡಿ, ಇದೇ ಥರ ಸಪೋರ್ಟ್ ಮಾಡಿ ನನಗೆ. ಈ ಥರ ವೀಡಿಯೋಸ್ಗಳು ಭಾಳ ಬಿಡ್ತಾಯಿರ್ತೀನಿ, ಇನ್ಮೇಲೆ ಭಾಳ ಹಾಕ್ತಾಯಿರ್ತೀನಿ, ವ್ಲಾಗ್ ಮಾಡ್ತಾಯಿರ್ತೀನಿ. ನನ್ನ ಸಂತೋಷನ ನಿಮ್ಮ ಜೊತೆಗೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು. ನೋಡಿ, ಅಮ್ಮ ನನ್ನ ಮಕ್ಕಳಿಗಿಬ್ಬರಿಗೂ ಹೇಳ್ಕೊಡ್ತಿದ್ದಾರೆ, ಈ ಥರ ಬಿಡಬೇಕು ಅಂತಂದು ಹೇಳಿ ಹಾಕ್ಸ್ತಾ ಇದ್ದಾರೆ. ಅಮ್ಮ ಕೈಯಲ್ಲಿ ಇಟ್ಕೊಂಡು ಹಾಲು ತುಪ್ಪ ಬಿಡ್ತಾ ಇದ್ದಾಳೆ ಕೃಷಿ. ನನ್ನ ದೊಡ್ಡ ಮಗಳು ಅಷ್ಟೇ. ನೋಡಿ ಇಲ್ಲಿ ಬಿಟ್ಬಿಟ್ಟ ಅಂತಂದು ಹಿಂಗೆ ಬಿಡಿಸ್ತಾ ಇದ್ದಾರೆ. ನನ್ನ ಮಗಳು ಅಷ್ಟೇ, ದೊಡ್ಡ ಮಗಳು ಬಿಟ್ಲು ಹಾಲು ತುಪ್ಪನ. ಎಲ್ಲ ಒಬ್ಬೊಬ್ಬರೇ ಒಂದೊಂದೇ ರೀತಿಲಿ ಅಷ್ಟರ ಪೂಜೆ ಮಾಡ್ಕೊಂಬಂದ್ವಿ. ಎಲ್ಲ ಈ ರೀತಿಲಿ ಪೂಜೆ ಮಾಡ್ತಾಯಿದ್ದಾರೆ ಇಬ್ಬರು ಅಕ್ಕ ತಂಗಿಯರು. ನನ್ನ ಮುದ್ದು ಮಕ್ಕಳಿವರು. ಖುಷಿ ಕೃಷಿ ಅಂತ ಹೇಳಿ ಕೃಷಿನೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಫಸ್ಟಿಗೆ ಇತ್ತು, ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಇವಾಗ ವೀಡಿಯೋಸ್ಗಳೆಲ್ಲ ಮಾಡಬೇಕು, ಒಂದು ಸ್ವಲ್ಪ ನೆನಪಿರುತ್ತೆ, ನಮಗೂ ಸಪೋರ್ಟಿಂಗ್ ಸಿಗುತ್ತೆ ಅಂತಂದು ನನಗೂ ಇಷ್ಟ ಆಯಿತು, ಅದಕ್ಕೆ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನನ್ನ ತಮ್ಮ ಸಣ್ಣನ ಮಾಡ್ತಾಯಿದ್ದಾನೆ ಪೂಜೆ. ಪ್ರಕಾಶ ಅಂತ ಇವ್ರ ಹೆಸರು. ಬಡ ಮುದ್ದು ತಮ್ಮಂದ್ರಿಬ್ರು, ನಮ್ಮ ಅಪ್ಪಾಜಿಯವರು. ಹಾಯ್
ನಮ್ಮ ಮಮ್ಮಿ ಪೂಜೆ ಮಾಡ್ತಿದ್ದಾರೆ, ಎಲ್ಲ ನಕ್ಕಂತ ಖುಷಿ ಖುಷಿಯಿಂದ ಮಾಡ್ತಿದ್ವಿ ಎಲ್ಲರೂ. ನೋಡಿ ಫ್ರೆಂಡ್ಸ್, ಅಮ್ಮ ಮಾಡಿರೋ ಪೂಜೆ ಚೆನ್ನಾಗಿತ್ತು, ಚೆನ್ನಾಗಾಯಿತು. ನಮ್ಮ ಸಂಭ್ರಮ ಸಡಗರ ಗೌರಿ ಗಣೇಶ ಹಬ್ಬದ್ದು ಹೇಗಿತ್ತು ಹೆಂಗಿತ್ತು ಅಂತಂದೇಳಿ ಲೈಕ್ ಸಬ್ಸ್ಕ್ರೈಬ್ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮೊದಲು ಟೈಮ್ ಮಾಡ್ತಾಯಿದ್ದೀನಿ ಈ ಥರ ವಿಡಿಯೋ. ನೋಡಿ ಇಲ್ಲೊಂದು ಬೋರ್ ಇತ್ತು, 2 ಬೋರ್ ಇದ್ದಾವನು. ಯಾವಾಗಲೂ ನಾನೇ ಮಾಡೋದು ಪೂಜೆ ಈ ಥರ, ಯಾವಾಗಲೂ ಅಷ್ಟೇ. ನನ್ನ ಅಮ್ಮನೇ ಕಳ್ಸೋದು ಇಲ್ಲಿ ಪೂಜೆ ಮಾಡ್ಕೊಂಬರೋ ಫಸ್ಟು ಅಂತಂದು. ಆಮೇಲೆ ಇಲ್ಲಿ ಮಾಡ್ಕೊಂಡು ಆಮೇಲೆ ಅಲ್ಲಿ ಮಾಡ್ತೀವಿ, ಆಮೇಲೆ ಅಲ್ಲಿ ಮಾಡಿ ಇಲ್ಲೂ ಮಾಡ್ತೀವಿ, 2 ಹತ್ರನೂ ಮಾಡ್ತೀವಿ. 2 ಬೋರ್ ಇದ್ದಾವೆ, 2 ಹತ್ರನೂ ಪೂಜೆ ಮಾಡಬೇಕು, ಹಾಲು ತುಪ್ಪ ಬಿಡಬೇಕು. ಅದಕ್ಕೆ ನಮ್ಮ ಸಂಪ್ರದಾಯನೇ ಭಾಳ ಶ್ರೇಷ್ಠ ಅಲ್ವಾ, ಎಷ್ಟು ಚೆನ್ನಾಗಿದೆ. ನನ್ನ ತಮ್ಮರಿಬ್ಬರು, ನಮ್ಮ ಅಪ್ಪಾಜಿ, ನನ್ನ ಮಗಳು, ಇಷ್ಟೇ ಮಾಡಿದ್ದು. ಯಾರನ್ನೂ ಬರಲಿಲ್ಲ, ಯಾರೂ ಕರೆದಿಲ್ಲ, ನಾವೇ ಫ್ಯಾಮಿಲಿ ಅಷ್ಟೇ ಮಾಡ್ಕೊಂಡಿದ್ದು. ವರ್ಷ ಬರೋರು ಸ್ವಲ್ಪ ಜನ, ಈ ವರ್ಷ ನಾವೇ ಅಷ್ಟೇ ಮಾಡಿದ್ದು. ನೋಡಿ ಸಿಂಪಲ್ಲಾಗಿದ್ದರು, ಚೆನ್ನಾಗಿದ್ದರು, ಸೂಪರ್ ಆಗೈತೆ. ನಮ್ಮದೇ ಫ್ಯಾಮಿಲಿಯಿಂದ ನಮ್ಮ ಮನೆಯವರು ಬಂದಿಲ್ಲ, ಸ್ವಲ್ಪ ಮನೆ ಕಟ್ಸೋದು, ಅಲ್ಲಿ ಏನೋ ಚುರ್ಕಿ ಹಾಕ್ಸ್ಬೇಕು ಅಂತಂದ್ರು, ಅದಕ್ಕೆ ಅಲ್ಲಿದ್ದರು ಅವರು. ರಜೆನೂ ಇತ್ತು ಅವರಿಗೆ, ಅಲ್ಲೊಂದು ಸ್ವಲ್ಪ ಕೆಲಸ ಮಾಡ್ಕೊಂಬರ್ತೀನಿ ಅಂತಂದು ಹೇಳಿದರು. ಆಮೇಲೆ ಸಾಯಂಕಾಲ ನಾವೇ ಎಲ್ಲ ಊಟಕ್ಕೆಲ್ಲ ಅವ್ರಿಗೆ ತಗೊಂಡಿದ್ವಿ, ಅಮ್ಮ ಎಲ್ಲ ಕೊಟ್ಟು ಕಳಿಸ್ತವ್ರಿಗೆ ಊಟ ಎಲ್ಲ. ನೋಡಿ ಫ್ರೆಂಡ್ಸ್, ನಮ್ಮ ತೋಟ ಹೇಗಿದೆ, ಚೆನ್ನಾಗಾಯಿತು ಪೂಜೆ. ಹೀಗೆ ನಮ್ಮನ್ನು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್. ನಮ್ಮ ಪಪ್ಪ ಬಾಯ್ ಮಾಡ್ತಿದ್ದಾರೆ ನೋಡ್ರಿ, ಬಾಯ್ ಬಾಯ್ ಹೇಳು, ಬಾಯ್ 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 ಬಾಯ್. ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.